ಅವರಿಗೆ ಕೃತಜ್ಞನಾಗಿದ್ದೇನೆ. ನಿಜವಾಗಿ ಹೇಳಬೇಕಾದರೆ ಈ ಮಹಾಂತ ವಿಷಯದ ಬಗ್ಗೆ ಮಾತನಾಡಲು ನನಗೆ ಯಾವುದೋ ಅರ್ಹತೆ ಇಲ್ಲ, ಹೆಚ್ಚು ಜ್ಞಾನವೂ ಇಲ್ಲ. ಆದರೂ ಮಾತಾಜಿ ಅವರ ಸಂತೋಷಕ್ಕಾಗಿ ಮತ್ತು ಇಲ್ಲಿ ಸೇರಿಸಿರುವ ಎಲ್ಲ ಭಕ್ತರ ಸೇವೆಗೆ ನಾನು ಈ ಸೇವೆಯನ್ನು ಸ್ವೀಕರಿಸುತ್ತೇನೆ. ತಿರುಪಾವೆಯನ್ನು ಸರಿಯಾಗಿ ಮತ್ತು ಶ್ರದ್ಧೆಯಿಂದ ಮಹಿಮಪಾಡಿಸಲು ನನಗೆ ಶಕ್ತಿ ಸಿಗಲು ದಯವಿಟ್ಟು ನಿಮ್ಮ ಹೃದಯಪೂರ್ವಕ ಪ್ರಾರ್ಥನೆಗಳನ್ನು ಮತ್ತು ಆಶೀರ್ವಾದಗಳನ್ನು ಬೇಡುತ್ತೇನೆ. ಇದಲ್ಲದೆ ಈ ತಿರುಪಾವೈ ಕಾರ್ಯಕ್ರಮವನ್ನು ಆರಂಭಿಸಿದ ಹಿಸ್ ಗ್ರೇಸ್ ಪರಮೇಶ್ವರ ಗೌರದಾಸ್ ಪ್ರಭು ಅವರ ಆಶೀರ್ವಾದಗಳನ್ನು ನಾನು ವಿನಮ್ರವಾಗಿ ಕೋರುತ್ತೇನೆ. And my respectful obeisances to my dear Gurudev, His Holiness Jai Pataka Swami Maharaj. Jai Shri Gurudev, Jai Shri Prabhupada. ಶ್ರೀ ಆಂಡಾಲ್ ಅವರು ಪೆರಿಯ ಆಳ್ವಾರ್ ಅವರ ಮಗಳು, ನಿಮ್ಗೆಲ್ರಿಗೂ ಗೊತ್ತಿದೆ. ಅವರು ತಿರುಪಾವೆಯನ್ನು ಯಾವುದೇ ತತ್ವಶಾಸ್ತ್ರದ ಪುಸ್ತಕವಾಗಿ ಬರೆಯಲಿಲ್ಲ. ಅದು ಅವರ ಹೃದಯದಿಂದ ಹೊರಬಂದ ಜೀವಂತವಾದ ಪ್ರಾರ್ಥನೆ. ಅವರಿಗೆ ಮುಕ್ತಿ ಬೇಕು ಎಂದು ಆಸೆ ಇರಲಿಲ್ಲ, ಯೋಗ ಶಕ್ತಿಗಳು ಬೇಕು ಎಂದು ಬಯಕವೂ ಇರಲಿಲ್ಲ, ಸ್ವರ್ಗಕ್ಕೂ ಆಸೆಯೂ ಇರಲಿಲ್ಲ. ಅವರಿಗೆ ಬೇಕು ಎಂದಿರುವುದು ಒಂದು ಮಾತ್ರ, ಶ್ರೀ ಕೃಷ್ಣನಿಗೆ ಸಂಪೂರ್ಣವಾಗಿ ಸೇವೆ ಮಾಡುವುದು. ಹೇಗೆ ಶ್ರೀ ಚೈತನ್ಯ ಮಹಾಪ್ರಭು ಶಿಷ್ಟಾಷ್ಟಕಮ ಅಲ್ಲಿ ಹೇಳುತ್ತಾರೆ, ನದನಂ ನ ಜನಂ ನ ಸುಂದರೀಂ ಕವಿತಾ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ಅಹೈತುಕಿ ತ್ವಯಿ ಅಂತ ಹೇಳುತ್ತಾರೆ. ಆ ವಿಧವಾಗಿ ತಿರುಪಾವೈಯನ್ನ ಗೋದಾದೇವಿ ಅವರು ಆಂಟಾರ್ ಅಂತ ಹೇಳ್ತೀವಿ, ಸೂದಿ ಕೊಡುತ್ತ ಸುದರ್ ಕೋದಿಯೇ ಅಂತ ಕೂಡ ಹೇಳ್ತೀವಿ. ಇಟ್ ಮೀನ್ಸ್ ದ ಒನ್ ಹೂ ಓರ್ ದ ಗಾರ್ಲ್ಯಾಂಡ್ ಬಿಫೋರ್ ಆಫರಿಂಗ್ ಟು ದ ಲಾರ್ಡ್ ಅಂತ ಹೇಳ್ತೀವಿ. ನಾನು ತಿರುಪಾವೈಯನ್ನ ಓದಲಿಕ್ಕೆ ಪ್ರಯತ್ನ ಮಾಡುತ್ತಿರುವಾಗ ಒಂದು ವಿಷಯ ನನಗೆ ತುಂಬಾ ವಿಶೇಷವಾಗಿ ಅನಿಸಿತು. ಅದು ಏನೆಂದರೆ, ಶ್ರೀ ಸಂಪ್ರದಾಯ ಮತ್ತು ಬ್ರಹ್ಮ ಮಾದಿಮ ಗೌಡ ಸಂಪ್ರದಾಯಗಳ ನಡುವೆ ಇರುವ ಸಾಮಾನ್ಯತೆ. ಶ್ರೀ ಚೈತನ್ಯ ಮಹಾಪ್ರಭು ಸಾಮಾನ್ಯ ಜನರಿಗೆ ಕೃಷ್ಣ ಭಕ್ತಿಯನ್ನು ಕಲಿಸಲು ಸ್ವತಃ ಭಕ್ತನಾಗಿ ಅವತರಿಸಿದಂತೆ, ಅದೇ ರೀತಿಯಾಗಿ ಆಂಡಾಳ್ ಅಥವಾ ಗೋದಾದೇವಿ ದಕ್ಷಿಣ ಭಾರತದಲ್ಲಿ ಭಕ್ತಿಯನ್ನು ಕಲಿಸಲು ಅವತರಿಸಿದರು. ಅವರು ಪ್ರಾಕ್ಟಿಕಲಿ ಶಿಶು ತೋರಿಸಿದರು ಭಕ್ತಿಯನ್ನು ಎಲ್ಲರೂ ಮಾಡಬಹುದು, ಯಾವುದೇ ಭೇದ ಭಾವ ಇಲ್ಲದೆ. ಅತ್ಯಂತ ಮುಖ್ಯವಾಗಿ ಭಕ್ತಿ ಅಂದರೆ ಒಬ್ಬರೊಬ್ಬರಿಗೆ ಅಲ್ಲ, ಒಟ್ಟಿಗೆ ಮಾಡುವುದು ಅಂತ. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ, ಪ್ರೋತ್ಸಾಹ ಕೊಡುತ್ತಾ, ಸಂತೋಷದಿಂದ ಈ ಭಕ್ತಿ ಮಾರ್ಗದಲ್ಲಿ ಮುಂದೆ ಸಾಗುವುದು, ಇದುವನ್ನುವೇ ಅವರು ಕಲಿಸಿದರು. ತಿರುಪಾವೆ ಅಂದ್ರೆ ಏನು? ತಿರು ಅಂದ್ರೆ ಸೇಕ್ರೆಡ್, ಡಿವೈನರ್, ಆಸ್ಪೀಷಿಯಸ್ ಅಂತ ಹೇಳ್ತೀವಿ. ಪಾವೈ ಅಂದ್ರೆ ವ್ರತ, ವಾವ್ ಡಿವೈನ್ ಮೇಡನ್ ಅಂತ. ಸೊ ತಿರುಪಾವೈ ಅಂದ್ರ ದ ಸೀಕ್ರೆಡ್ ವಾವ್ ದಟ್ ಅವೇಕನ್ಸ್ ಡಿವೈನ್ ಲವ್ ಫಾರ್ ದ ಲಾರ್ಡ್ ಅಂತ ಹೇಳ್ತೀವಿ. ಭಗವಂತ ಮೇಲಿನ ದೈವಿ ಪ್ರೇಮವನ್ನು ಜಾಗೃತಗೊಳಿಸುವ ಪವಿತ್ರ ವ್ರತೆಯೇ ಅಂತ. ಸೊ ಇವತ್ತು ನಾವು ನೋಡೋಣ, ನಾವಿವತ್ತು 11th ಪಾಶ್ರಮದಲ್ಲಿ ಇದ್ವಿ. ಸೊ ಆಕ್ಚುಲಿ ಈಗ ಈ ಪಾಶ್ರಮ ಅಂದ್ರೆ 30 ಪಾಶ್ರ. ಸೊ 1 to 5 ವ್ರತದ ಸ್ಥಾಪನೆ, ಭಾವನೆ, ವಿನಯ ಮತ್ತು ಉದ್ದೇಶವನ್ನು ನಿರೂಪಿಸುತ್ತವೆ. 6 to 15 ಭಕ್ತರನ್ನು ಎಚ್ಚರಿಗೊಳಿಸುವುದು, ಅಹಂಕಾರವನ್ನು ದೂರ ಮಾಡುವುದು, ಏಕತೆಯನ್ನು ಬೆಳೆಸುವುದು. ಇದು 6 to 15 ಅದು ಹೇಳುತ್ತೆ. 16 to 20 ಭಗವಂತನ ಅಪ್ರೋಚ್, ಹೌ ಟು ಅಪ್ರೋಚ್ ಸುಪ್ರೀಂ ಲಾರ್ಡ್ಸ್ ಅಬೋರ್ಡ್, ಆಮೇಲೆ ಅವರ ಗುಣಗಳನ್ನು ಸ್ತುತಿಸುವುದು. ಪಾಸ್ಟರ್ಗಳು 24 to 29 ಡೈರೆಕ್ಟ್ ಶರಣಾಗತಿ, ಶಾಶ್ವತ ಸೇವೆಗೆ ವಿನಂತಿ. ಮತ್ತು 30ನೇ ಪಾಶುರ ಬಂದು ಫಲಶ್ರುತಿ. ಈ ವಿಧವಾಗಿ ಈ 30 ಪಾಶುರಗಳನ್ನು ನಾವು ಬ್ರಾಡ್ ಆಗಿ ನಾವು ಕ್ಲಾಸಿಫೈ ಮಾಡಬಹುದು. ಇಲ್ಲಾಂದ್ರೆ ನಮ್ಗೆ ಅರ್ಥ ಮಾಡೋದಕ್ಕೆ ಈ ವಿಧವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. ಸೊ ಕಮಿಂಗ್ ಟು ಇವತ್ತಿಂದ 11th ಪಾಶುರದಲ್ಲಿ, ಇಂದು ನಾವು 11th ಪಾಶುರನ ಬಗ್ಗೆ ನಾವು ಆಲೋಚಿಸಿ ಅರ್ಥ ಮಾಡೋದಕ್ಕೆ ಪ್ರಯತ್ನಿಸೋಣ. ಹಿಂದಿನ ಕೆಲವು ಪಾಶುರಗಳಲ್ಲಿ ಆಂಡಾಳ್ ಹೇಗೆ ಒಬ್ಬೊಬ್ಬ ಸಖಿಯ ಮನೆಯಲ್ಲಿ ಹೋಗಿ ಅವರನ್ನು ನಿದ್ರೆಯಿಂದ ಎಬ್ಬಿಸಿ ಭಗವಂತನ ಸಂಕೀರ್ಣದಲ್ಲಿ ಸೇರಿಕೊಳ್ಳುವಂತ ಉತ್ಸಾಹಪಡಿಸುತ್ತಾಳೆ ಎಂಬುದನ್ನ ನೋಡಿದ್ದೇವೆ. ಇದೇ ಭಾವೆಯನ್ನು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು ಒಂದು ಸುಂದರ ಭಜನೆಯಲ್ಲಿ ನೋಡಬಹುದು. ಜೀವ ಜಾಗೋ ಗೌರ ಚಂದ್ರ ಬೋಲೆ, ಕೋಟಾ ನಿದ್ರ ಜಾಗೋ ಮಾಯಾ ಪಿಶಾಚಿರ ಕೋಲೆ ಅಂತ ಹೇಳುತ್ತಾರೆ. ಈ ಭಜನೆಯಲ್ಲಿ ಕೂಡ ಜೀವನ ನಿದ್ರೆಯಿಂದ ಎದ್ದು ಮಾಯೆಯ ಬಂಧನದಿಂದ ಹೊರಬರಬೇಕು ಎಂದು ಕರೆ ನೀಡಲಾಗಿದೆ. ಇದೇ ರೀತಿಗೆ ಈ ಪಾಶ್ರಮದಲ್ಲೂ ಕೂಡ
ಆಂಡಾಳ್ ಕೆಲವು ಸಖಿಯರ ಜೊತೆಗೆ ಒಬ್ಬ ಸಖಿಯ ಮನೆಗೆ ಬಲಿಗೆ ಬರುತ್ತಾಳೆ. ಆ ಸಖಿ ಇನ್ನೂ ನಿದ್ರಿಸುತ್ತಿರುತ್ತಾಳೆ. ಆಂಡಾಳ್ ಅವಳನ್ನು ಪ್ರೀತಿಯಿಂದ ಎಬ್ಬಿಸಿ ಈ ವ್ರತದಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಪರ್ಸಿಯೇಡ್ ಮಾಡುತ್ತಾಳೆ. ಇದೇ ಭಾವನೆಯಲ್ಲಿ ಶ್ರೀ ಭಕ್ತಿ ವಿನೋದ್ ಠಾಕೂರ್ ಅವರು ಇನ್ನೊಂದು ಭಜನೆಯನ್ನು ಕೂಡ ನಾವು ಕಾಣಬಹುದು. ಉದಿಲ ಅರುಣ ಪೂರಬ ಭಾಗೆ ದ್ವಿಜಮಣಿ ಗೌರ ಅಮನಿ ಜಾಗೆ ಬಕತ ಸಮೂಹ ಲೋಯ್ಯೋ ಸಾತೆ ಗೇಲನಗರ ಪ್ರಾಜೆ ಅಂತ ಅವರು ಹೇಳುತ್ತಾರೆ. ಈ ವಿಧವಾಗಿ ಇದು ನೀವು ಕಂಪ್ಯಾರಿಸನ್ ಹಿಂಗ್ ಅಂದ್ಕೊಳ್ಬಹುದು. ಈ ಪಾಶ್ರಮ್ 11 ನಾನು ಟ್ರೈ ಮಾಡ್ತೀನಿ ಹೇಳೋದಕ್ಕೆ, ನನಗಷ್ಟು ಪ್ರಾಪರ್ ಆಗಿ ಪ್ರೊನೌನ್ಸಿಯೇಷನ್ ಬರದಾಗಿರ್ಬೋದು, ದಯವಿಟ್ಟು ಕ್ಷಮಿಸ್ಬಿಡಿ. கற்றும் கரவை களங்கல் பால கருந்த சேத்ரார் திரள் அழிய சென்று சேரு செய்யும் குற்றம் ஒன்றில்லாத கோவலர்த்தம் ஓர்குடியே புற்று அவர் அல்குள் புனமையிலே ஓதரே சுற்றத்து தொழிமார் எல்லாரும் வந்து நின் மூற்றம் புகுந்து மூகில் வண்ணன் பேர் பாட சீராதே பேசாதே செல்வ பெண்டாಟಿ ನೀ ಎರುಕು ಉರುಂಗಂ ಪೊರುಳ್ ಎಲ್ಲೋರ್ ಎಂಪಾವೈ ಅಂತ ಹೇಳುತ್ತಾರೆ. ಇದನ್ನ ನಾವು ಅರ್ಥ ಹೇಗ್ ಮಾಡ್ಕೊಳ್ಬೇಕಂದ್ರ, ಓ ಗೋಕುಲದ ಪವಿತ್ರ ವಂಶದ ಚಿನ್ನದ ಲತೆಯೇ, ನಿನ್ನ ಮನೆಯವರು ಅನೇಕ ಹಸುಗಳನ್ನು ಸಾಕುತ್ತಾರೆ, ಹಾಲು ಕಡಿಯುತ್ತಾರೆ ಮತ್ತು ಶತ್ರುಗಳನ್ನು ಎದುರಿಸಲು ಹೋಗಿದ್ದಾಗ ಅವರು ಬಲವನ್ನು ಯುದ್ಧದಲ್ಲಿ ಮುರಿಯುತ್ತಾರೆ. ಓ ನವಿಲಿನಂತೆ ಸುಂದರಳೆ, ಸರ್ಪದ ಹುಡಿಯಂತಿರುವ ನಿನ್ನ ನಡುಭಾಗ ತುಂಬಾ ಆಕರ್ಷವಾಗಿದೆ, ದಯವಿಟ್ಟು ಹೊರಗೆ ಬಾ. ನಿನ್ನ ಎಲ್ಲ ಗೆಳತಿಯರು ಈಗಾಗಲೇ ಬಂದಿದ್ದಾರೆ, ನಿನ್ನ ಮನೆಯವ ಅಂಗಳಕ್ಕೆ ಒಳಗೆ ಬಂದಿದ್ದಾರೆ, ಮೋಡಾದ ಬಣ್ಣದ ಕೃಷ್ಣನ ಹೆಸರುಗಳನ್ನು ಹಾಡುತ್ತಾ ಇದ್ದಾರೆ. ಆದರೂ ನೀನು ಇನ್ನೂ ಎದ್ದಿಲ್ಲ, ಮಾತನಾಡುತ್ತಿಲ್ಲ. ಓ ಭಾಗ್ಯವಂತಿಯೇ, ಏಕೆ ಇಂದು ಮಲಗಿಲಿದ್ದೀಯಾ? ಓ ಪ್ರಿಯಳೆ, ನಮ್ಮ ಮಾತು ಕೇಳು, ಓ ಪಾವೈ ಅಂತ ಈ ವಿಧವಾಗಿ ಈ ಪಾಶ್ರಕ್ಕೆ ಅರ್ಥ. ಸೊ ಇದ್ರದ್ದು ಆಕ್ಚುಲಿ ಹಿಡನ್ ಮೀನಿಂಗ್ ಏನು, ಇದನ್ನು ನಾವು ಹೆಂಗ್ ಅರ್ಥ ಮಾಡಿಕೊಳ್ಳಬೇಕು ಅಂತ ಅಂದ್ರ ಇದಕ್ಕೊಂದು 3-4 ಆಸ್ಪೆಕ್ಟ್ಸ್ ಹೇಳುತ್ತೇನೆ ನಾನು. ಆಕ್ಚುಲ್ ಆಗಿ ಇದ್ರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಆರಾಮ ಮೌನ, ಇದು ಭಕ್ತಿ. ಇದ್ರ ಎರಡನ್ನು ಭಕ್ತಿವನ್ನು ಜಯಿಸಬೇಕು. ಯು ಹ್ಯಾವ್ ಟು ಕಾನ್ಕರ್ ದ ಕಂಫರ್ಟ್ ಅಂಡ್ ದ ಸೈಲೆನ್ಸ್ ಥ್ರೂ ಭಕ್ತಿ ಅಂತ ಫಸ್ಟ್ ಪಾಯಿಂಟ್ ಅವರು ಹೇಳುತ್ತಾರೆ. ಗೋಪಿಯವರು ಕೇವಲ ತಮ್ಮ ಗೆಳತಿಯನ್ನು ಎಬ್ಬಸುತ್ತಿಲ್ಲ, ಅವರು ಹೃದಯದ ಒಂದು ಸ್ಥಿತಿಯನ್ನು ಎಬ್ಬಸುತ್ತಿದ್ದಾರೆ. ಸೀರಾದೆ ಅಂದ್ರೆ ಏನು? ಸೀರಾದೆ ಮೀನ್ಸ್ ಲೇಸಿನೆಸ್. ಅದು ಎಂತ ತರ ಆಲಸ್ಯ ಅಂತ ಹೇಳ್ತೀವಿ, ಆತ್ಮಿಕ ಆಲಸ್ಯ, ಪ್ರಮಾದ ಅಂತ ಹೇಳ್ಬೋದು. ಪೇಸಾದೆ ಅಂದ್ರೆ ಏನು? ಮಾತನಾಡದಿರುವುದು, ಜಪ ಮಾಡದಿರುವುದು, ಸಾಧುಗಳ ಕರೆಗಳಿಗೆ ಪ್ರತಿಕ್ರಿಯೆ ಸಾಧಿರುವುದು. ಸೆಲ್ವ ಅಂದ್ರೆ ಏನು? ಸೆಲ್ವ ಅಂದ್ರೆ ಸಮೃದ್ಧಿ. ಯೂಶ್ವಲಿ ಏನಾಗತ್ತೆ, ನಮ್ಗೆ ಜಾಸ್ತಿ ಒಂದ್ ಸಮೃದ್ಧಿ ಇದ್ರ ಕಂಫರ್ಟ್ ಆಲ್ಸೋ ಸಮ್ಟೈಮ್ಸ್ ಬಿಕಮ್ಸ್ ಅ ಸಟ್ಲರ್ ಚೈನ್ ದ್ಯಾನ್ ಸಫರಿಂಗ್ ಅಂತ ಹೇಳುತ್ತಾರೆ. ಅದು ಈ ವಿಷಯ ಇಲ್ಲೂ ಹೇಳುತ್ತಾರೆ, ಇನ್ನೂ ಸೂಕ್ಷ್ಮವಾದ ಬಂಧನವಾಗುತ್ತದೆ. ಆದ್ದರಿಂದ ಆಂಡಾಳ್ ಅವರ ಅಂತರಂಗ ಸಂದೇಶವೇನೆಂದರೆ, ಒಬ್ಬನು ಎದ್ದು ಭಗವಂತನ ನಾಮ ಸೇವೆಯಲ್ಲಿ ಸೇರದಿದ್ದರೆ ಸಂಸ್ಕೃತಿಯುತ ಮತ್ತು ಸಮೃದ್ಧಿವಾದ ಭಕ್ತಿಪರ ವಾತಾವರಣವು ನಿಷ್ಪ್ರಯೋಜಕವಾಗುತ್ತದೆ ಅಂತ ಈ ವಿಷಯ ಹೇಳುತ್ತಾರೆ. ಇದು ಫಸ್ಟ್ ಪಾಯಿಂಟ್. ಎರಡನೇ ಆಸ್ಪೆಕ್ಟ್ ಏನ್ ಹೇಳುತ್ತಾರೆ ಈ ಒಂದು ಆಶ್ರಮದಲ್ಲಿ ಅಂದ್ರೆ, ಹಸುಗಳ ರಕ್ಷಣೆ ಪ್ಲಸ್ ಧೈರ್ಯ, ಇದೇ ಕೃಷ್ಣನ ಸೇವೆಯ ಧರ್ಮ ಅಂತ ಹೇಳುತ್ತಾರೆ. ದಟ್ ಮೀನ್ಸ್ ಧರ್ಮ ಇನ್ ಕೃಷ್ಣ ಸರ್ವಿಸಸ್ ಕೌ ಪ್ರೊಟೆಕ್ಷನ್ ಅಂಡ್ ಕರೇಜ್ ಅಂತ ಹೇಳುತ್ತಾರೆ. ಈ ಪಾಶ್ರಮ್ ಉದ್ದೇಶಪೂರ್ವಕವಾಗಿ ಗೋಪಾಲಕರ ವಂಶದ 2 ಕರ್ತವ್ಯಗಳನ್ನು ಸೂಚಿಸುತ್ತದೆ. ಇಟ್ ಈಸ್ ಗ್ಲೋರಿಫೈಂಗ್. ಏನಲ್ಲ ಅದು? ಹಸುಗಳನ್ನು ಹಾಲು ಕಡೆಯುವುದು ಮತ್ತು ಪಾಲನೆ ಮಾಡುವುದು ಅಂದ್ರೆ ಏನರ್ಥ? ಸಮಾಜವನ್ನು ಪೋಷಿಸುವುದು. ಎರಡನೇ ಆಸ್ಪೆಕ್ಟ್ ಏನು? ಶತ್ರುಗಳನ್ನು ಎದುರಿಸುವುದು ಅಂದ್ರೆ ಏನು? ಧರ್ಮವನ್ನು ರಕ್ಷಿಸುವುದು. ಇದರ ಅಂತರಾರ್ಥ ಏನು? ನಿಜವಾದ ಸಮೃದ್ಧಿ ಭೋಗಕ್ಕಾಗಿ ಅಲ್ಲ, ಅದು ಭಗವಂತನ ಆಜ್ಞೆಯನ್ನು ಪೋಷಿಸಲು ಮತ್ತು ಭಕ್ತರ ಕಲ್ಯಾಣಕ್ಕಾಗಿ ಉಪಯೋಗವಾಗಬೇಕು ಅಂತ ಹೇಳುತ್ತಾರೆ. ಮೂರನೇ ಆಸ್ಪೆಕ್ಟ್ ಏನ್ ನಾವು ಕಲಿಬಹುದು ಈ ಇದರಿಂದ? ಮೂಟ್ರಂ ಪುಗುಂಡು ಪೇರ್ಪಾಡ ಅಂದ್ರೆ ಏನು? ಆಕ್ಚುಲ್ ಆಗಿ ಸಾಧು ಸಂಘವೇ ಕೃಷ್ಣ ಬಲಿಗೆ ಹೋಗುವ ಬಾಗಿಲು ಅಂತ ಹೇಳುತ್ತಾರೆ. ಎಲ್ಲಾ ಗೆಳತಿಯರು ಅಂಗಳಕ್ಕೆ ಪ್ರವೇಶಿಸಿ ಈಗಾಗಲೇ ಹಾಡು ತೊಡಗಿದ್ದಾರೆ. ಅದರಿಂದ ಅಂಗಳವು ಕೇವಲ ಸ್ಥಳವಲ್ಲ, ಅದು ಸಾಧನೆಯ ಕ್ಷೇತ್ರವಾಗುತ್ತದೆ ಅಂತ ಹೇಳುತ್ತಾರೆ. ಭಕ್ತರು ಒಟ್ಟಾಗಿ ಸೇರಿ ಮಾಡುವ ಸಾಮೂಹಿಕ ಸಾಧನೆ. ಒಬ್ಬರ ಧ್ವನಿಯಲ್ಲಿ ಎಲ್ಲರ ಹೃದಯದ ಒಂದೇ ಧ್ವನಿಯಾದ ಸಮೂಹ ಕೀರ್ತನೆ. ಕೃಷ್ಣನಾಗಿ ವಿಳಂಬವಿಲ್ಲದ
ತೀವ್ರತ ತತ್ಪರತ ಅಂತ ಹೇಳುತ್ತಾರೆ. ಅದರಿಂದ ಇಲ್ಲಿ ನಿದ್ರಿಸುತ್ತಿರುವ ಆತ್ಮವನ್ನು ಸಿದ್ಧಾಂತದಿಂದ ಅಲ್ಲ, ಬಾಗಿಲಿಗೆ ಬಂದಿರುವ ಸತ್ಸಂಗ ರಕ್ಷಿಸುತ್ತದೆ ಅಂತ ಹೇಳುತ್ತಾರೆ. ಅಂದರೆ ಭಗವಂತನ ಬಳಿಗೆ ಹೋಗುವ ದಾರಿ ಮೊದಲು ಸಾಧುಗಳ ಸನ್ನಿಧಿಯಿಂದಲೇ ತೆರೆದಿತ್ತದೆ ಅಂತ ಹೇಳುತ್ತಾರೆ. ಇದನ್ನ ನಾವು ಇದ್ರ ಪ್ಯಾರಲಲ್ಸ್ ನಾವು ಭಗವದ್ಗೀತಾ ಭಾಗವತಮಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರ ಹೇಗೆ ಅಂದ್ರ ಭಗವದ್ಗೀತಾ 18.46 ಅಲ್ಲಿ ಹೇಳ್ತಾರೆ, ಭಗವಂತನು ತನ್ನ ಕೆಲಸದ ಮೂಲಕವಾಗಿ ಪೂಜಿಸಿದರೆ ಮನುಷ್ಯನು ತನ್ನಾದ ಕರ್ತವ್ಯನ್ನು ಮಾಡುತ್ತಾ ಸಂಪೂರ್ಣತೆಯನ್ನು ಪಡೆಯುತ್ತಾನೆ ಅಂತ ಹೇಳುತ್ತಾರೆ. ಗೋಪಾಲಕರ ಧರ್ಮ ಎಂದರೆ ಕಾಡಿಗೆ ಹೋಗಿ ತ್ಯಾಗ ಮಾಡುವುದಲ್ಲ, ಹಸುಗಳಿಗೆ ಹಾಲು ಹಾಕುವುದು, ತನ್ನ ಜನರನ್ನು ಕಾಪಾಡುವುದು, ದಿನನಿತ್ಯದ ಕೆಲಸಗಳನ್ನು ನಿಷ್ಠೆಯಿಂದ ಮಾಡುವುದು, ಇದೇ ಅವರ ಸ್ವಧರ್ಮ. ಆಂಡಾಳು ಇದನ್ನೇ ಹೊಗಳುತ್ತಾಳೆ. ಅವಳು ಹೇಳುವುದೇನೆಂದರೆ, ಈ ಕೆಲಸಗಳನ್ನೇ ಕೃಷ್ಣನಾಗಿ ಮಾಡಿದರೆ ಅದೇ ಪೂಜೆ ಆಗುತ್ತದೆ. ಅದರಿಂದ ಗೋಪಿಯರು ಹೇಳುತ್ತಾರೆ, ನಿಮ್ಮ ಕುಲವೇ ಗೀತೆಯ ಮಾತನ್ನು ಜೀವನದಲ್ಲಿ ನಡೆಸುತ್ತದೆ. ಹಾಗಿದ್ದರೆ ಮೂಂಗಿಲ್ ವಣ್ಣನ್ ನಾಮಗಳನ್ನು ಹಾಡುವ ಸಮಯದಲ್ಲಿ ನೀನು ಇನ್ನೂ ಯಾಕೆ ಮಲಗಿದ್ದೀಯಾ ಅಂತ ಕೇಳುತ್ತಾರೆ. ಅದೇ ವಿಧವಾಗಿ ನಾವು ಇನ್ನೊಂದು ರೆಫರೆನ್ಸ್ ತಗೊಳ್ಬಹುದು ಭಗವದ್ಗೀತೆಯಿಂದ 3.8 ಅಲ್ಲಿ, ನೀತಂ ಕುರುತ್ವಂ ಕರ್ಮತ್ವಂ ಕರ್ಮ ಜ್ಯಾಯೋ ಹಿ ಅಕರ್ಮಣಃ ಶರೀರ ಯತ್ರಾಪಿಚತೆ ನ ಪ್ರಸಿದ್ಧೇತ್ ಅಕರ್ಮಣಃ ಅಂತ ಹೇಳುತ್ತಾರೆ. ಇದಂದ್ರೆ ಏನು? ಕೆಲಸ ಮಾಡದೆ ಇರುವುದಕ್ಕಿಂತ ತನ್ನ ಕರ್ತವ್ಯವನ್ನು ಮಾಡುವುದು ಉತ್ತಮ. ಕೆಲಸ ಇಲ್ಲದೆ ಇದ್ದರೆ ದೇಹವನ್ನೇ ಉಳಿಸಿಕೊಳ್ಳಲು ಕೂಡ ಸಾಧ್ಯ ಅಲ್ಲ. ಇದು ನಾವು ಇದ್ರ ಜೊತೆಗೆ ನಾವು ಹೇಗೆ ಕನೆಕ್ಟ್ ಮಾಡ್ಬೋದು? ಗೋಪಿಯರು ಹೇಳುವ ಧರ್ಮ ಚಟುವಟಿಕೆಯದ ಧರ್ಮ. ಹಸುಗಳಿಗೆ ಹಾಲು ಹಾಕೋದು, ಜನರನ್ನು ಕಾಪಾಡುವುದು, ಇವೆಲ್ಲ ಅವರ ಕರ್ತವ್ಯ. ಭಗವಂತನ ಭಕ್ತಿಗೆ ಎಲ್ಲರೂ ಒಟ್ಟಾಗಿ ಎದ್ದೇಳುವ ಸಮಯದಲ್ಲಿ ನಿದ್ರೆ ಮಾಡುವುದು ಮತ್ತು ಮೌನವಾಗಿರುವುದು ಎಂದರೆ ಕೆಲಸ ಮಾಡದೆ ಇರುವಂತೆಯೇ. ಅದೇ ಗೀತೆಯ ಹೇಳುವ ಅಕ್ರಿಯ ಅಕರ್ಮ ಅಂತ ಹೇಳ್ತೀವಲ್ಲ, ಅದೇ. ಅದರಿಂದ ಪಾಶುರ 11 ಹೇಳುವುದೇನೆಂದರೆ, ತನ್ನ ಕರ್ತವ್ಯದಿಂದ ಹಿಂದೆ ಸರಿಯದೆ ಅದನ್ನೇ ಭಕ್ತಿಗೆ ಸಿದ್ಧರಾಗುವ ರೂಪದಲ್ಲಿ ಮಾಡಬೇಕು ಅಂತ ಈ ಪಾಶುರ ನಮಗೂ ಹೇಳಿಕೊಡುತ್ತೆ. ಅದೇ ವಿಧವಾಗಿ 2.69 ಭಗವದ್ಗೀತಾ ಅಲ್ಲಿ ಏನ್ ಹೇಳ್ತಾರೆ? ಸಾಮಾನ್ಯ ಜನರು ಮಲಗಿರುವಾಗ ಜ್ಞಾನಿಗಳು ಎಚ್ಚರಾಗುವರು ಮತ್ತು ಜ್ಞಾನಿಗಳು ಮಲಗಿರುವಾಗ ಸಾಮಾನ್ಯ ಜನರು ಎಚ್ಚರಿಗಾಗಿರುವರು. ಇದನ್ನು ಇಲ್ಲಿ ಹೇಗೆ ನೋಡಬಹುದು ಎಂದರೆ, ಮನೆ ತುಂಬಾ ಚೆನ್ನಾಗಿದೆ, ಎಲ್ಲವೂ ಸುರಕ್ಷಿತವಾಗಿದೆ, ಆದರೆ ನಿಜವಾದ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲರೂ ಎಚ್ಚರಿಗಿದ್ದರೆ ಸ್ನೇಹಿತರು ಈಗಾಗಲೇ ಹಾಡುತ್ತಾ ಇದ್ದಾರೆ. ಈ ಪಾಶ್ರಮವು ಗೀತೆಯ ಮಾತನ್ನೇ ತೋರಿಸುತ್ತದೆ. ಲೋಕ ಆರಾಮದಲ್ಲಿ ಮಲಗಿರುವಾಗ ಭಕ್ತನು ಹರಿಚೈತನ್ಯದಲ್ಲಿ ಎಚ್ಚರಿಗಾಗಿರ್ಬೇಕು ಅಂತ ಹೇಳುತ್ತಾರೆ ಈ ಪಾಶ್ರದಲ್ಲಿ. ಈ ವಿಧವಾಗಿ ನಾವು ಶ್ರೀಮದ್ ಭಾಗವತಮಲ್ಲಿ ಇದ್ರದ್ದು ಪ್ಯಾರಲಲ್ಸ್ ನಾವು ನೋಡ್ಬೋದು. ಈ ಪಾಶ್ರದಲ್ಲಿ ಏನ್ ಕೊಟ್ಟಿದ್ದಾರೋ ಅದನ್ನ ನಾವು ಇದ್ರಲ್ಲೂ ನೋಡ್ಬೋದು. 8.6.12 ಅಲ್ಲಿ ಪ್ರಭುಪಾದ ಅವರ ಪರ್ಪೋರ್ಟ್ ಅಲ್ಲಿ ಏನ್ ಹೇಳುತ್ತಾರಂದ್ರೆ, ಹಸುಗಳನ್ನು ಕಾಪಾಡಬೇಕು, ಹಾಲು ಕೆರೆಯಬೇಕು, ಅದರಿಂದ ದೇಹಕ್ಕೆ ಆಯುಷ್ಯ ಬರುತ್ತದೆ, ಬುದ್ಧಿಗೆ ಶಕ್ತಿ ಬರುತ್ತದೆ ಅಂತ ಹೇಳುತ್ತಾರೆ. ಮತ್ತು ಕೊನೆಗೆ ಅದು ಭಕ್ತಿಗೆ ಸಹಾಯ ಮಾಡುತ್ತದೆ. ಈ ಪಾಶುರಕ್ಕೆ ಇದು ಹೇಗೆ ಬೆಳಕು ಕೊಡುತ್ತದೆ ಅಂದ್ರೆ, ಕರಂದು ಅಂದ್ರ ಹಾಲು ಕರೆಯುವುದು ಕೇವಲ ಹಳ್ಳಿ ಕೆಲಸ ಅಲ್ಲ, ಅದು ಧರ್ಮದ ಮೇಲೆ ನಿಂತಿರುವ ಜೀವನ ಪದ್ಧತಿ. ಆಂಡಾಲ್ ಇಲ್ಲಿ ಭಾಗವತ ಹೊಳುಗುವ ಸಂಸ್ಕೃತಿಯನ್ನೇ ಹೊಗಳುತ್ತಾಳೆ. ಹಸುಗಳನ್ನು ಕಾಪಾಡುವುದು, ಹಾಲು ಕರೆಯುವುದು, ಸಮಾಜವನ್ನು ಪೋಷಿಸುವುದು, ಇವೆಲ್ಲವೂ ಭಕ್ತಿ ಬೆಳೆಯುವ ನಿಲೆ ಸಿದ್ಧ ಮಾಡುತ್ತವೆ. ಅದರಿಂದ ಮೂಂಗಿಲ್ ವನ್ನನ್ ಪೇರ್ ಪಾಡುವ ಸಮಯದಲ್ಲಿ ನಿದ್ದೆ ಮಾಡುವುದು ನಿಜವಾದ ದರಿದ್ರತೆ ಎಂದು ತೋರಿಸಲಾಗಿದೆ. ಅಂದ್ರೆ ನಿಮ್ಗೆ ಎಷ್ಟು ಸಂಪತ್ತು ಇದ್ದರೂ ಕೂಡ ಇದು ನೀವು ದೇವ್ರ ಸಮಯದಲ್ಲಿ ನೀವು ಚಾಟ್ ಮಾಡ್ದಂಗಿದ್ರ ಅದು ಆಕ್ಚುಲ್ ಅದೇ ದರಿದ್ರತೆ ಅಂತ ಇಲ್ಲಿ ಹೇಳುತ್ತಾರೆ. ಅದೇ ವಿಧವಾಗಿ ನಾವು ಇದ್ರ ಮುಂದೆನೂ ನೋಡಿದ್ವಿ ನಾವು 1.2.6 ಮೋಸ್ಟ್ ಇಂಪಾರ್ಟೆಂಟ್ ಶ್ರೀಮದ್ ಭಾಗವತಮಲ್ಲಿ ಹೇಳುತ್ತಾರೆ, ಯಾವ ಧರ್ಮದಿಂದ ಅಧೋಕ್ಷದ ಮೇಲೆ ಭಕ್ತಿ ಹುಟ್ಟುತ್ತದೋ ಅದೇ ಅತ್ಯುತ್ತಮ ಧರ್ಮ ಅಂತ ನಾವು ಹೇಳುತ್ತೇವೆ. ಸೊ ಭಾಗವತಂ ಮೆಷರ್ ಆಫ್ ಧರ್ಮ ಈಸ್
ಡಸ್ ಇಟ್ ಅವೇಕನ್ ಅನ್ಮೋಟಿವೇಟೆಡ್ ಭಕ್ತಿ? ಇದು ನಾವು ಆಲೋಚಿಸಬೇಕಾಗಿದ್ದ ಇಂಪಾರ್ಟೆಂಟ್ ವಿಷಯ ಅಂತ ನಾವು ಇದು ಅರ್ಥ ಮಾಡಿಕೊಳ್ಬಹುದು. ಅದೇ ವಿಧವಾಗಿ 1.2.17 ನಲ್ಲಿ ಏನ್ ಹೇಳುತ್ತಾರೆ? ಶೃಣ್ವತಾಂ ಸ್ವಕತಃ ಕೃಷ್ಣ ಅಂದ್ರೆ ಏನು? ಭಗವಂತ ಹೇಳುತ್ತಾನೆ, ಭಾಗವತಮೆಲ್ಲ ಹೇಳುತ್ತಾರೆ, ಯಾರು ಕೃಷ್ಣನ ಕತೆ ಕೇಳುತ್ತಾರೋ, ಸೇವೆ ಮಾಡುತ್ತಾರೋ ಅವರ ಹೃದಯವನ್ನು ಕೃಷ್ಣನೇ ಶುದ್ಧ ಮಾಡುತ್ತಾನೆ ಅಂತ ಹೇಳುತ್ತಾರೆ. ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು? ನಿನ್ನ ಮನೆಯ ಬಾಗಿಲಲ್ಲೇ ಹರಿಯುವ ನಾಮಕಥೆಯೇ ಶುದ್ಧ ಪ್ರವಾಹವು. ನೀನು ತಳ್ಳಬೇಡ ಅಂದ್ರೆ ಯು ಶುಡ್ ನಾಟ್ ಡಿಸ್ಕನೆಕ್ಟ್, ಯು ಶುಡ್ ನಾಟ್ ಸ್ಲೀಪ್ ಅಂತ ಇವರು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ವಿಷಯವಾಗಿ ನಮ್ಗೆ ಹೇಳುತ್ತಾರೆ. ಇದ್ ನಾವು ಗೌಡಿಯ ದೃಷ್ಟಾಂತದಲ್ಲಿ ನೋಡಿದರೆ ಮೂತ್ರಂ ಪುಗುಂಡ ಪೇರ್ ಹಾಡುವುದು ಅಂದ್ರ ಎಲ್ಲರೂ ಒಟ್ಟಿಗೆ ಸೇರಿ ಕೃಷ್ಣನ ಹೆಸರು ಹಾಡುವುದು ಅಂತ ಅರ್ಥ. ಇಲ್ಲಿ ಸ್ಪಷ್ಟವಾಗಿ ಹೇಳೋ ವಿಷಯ ಏನೆಂದರೆ, ಭಕ್ತರು ಒಟ್ಟಿಗೆ ಸೇರುತ್ತಾರೆ, ಬಾ ಜೊತೆಲೇ ಹಾಡೋಣ ಅಂತಾರೆ. ಯಾರು ಪರಿಪೂರ್ಣವಾಗಿ ಇಲ್ವೋ ಆದರೆ ಕೀರ್ತನೆ ಶುರು ಮಾಡುತ್ತಾರೆ. ಗೌಡಿಯ ಸಿದ್ಧಾಂತ ಏನ್ ಹೇಳುತ್ತಾರೆ ಅಂದ್ರ, ಒಂಟಿಯಾಗಿ ಮಾಡಿ ವಿಷಯ ಅಲ್ಲ, ಇದೆಲ್ಲ ನಾವು ಸಾಮೂಹಿಕವಾಗಿ ಮಾಡಬೇಕು ಅಂತ ಹೇಳೋದು ಇಂಪಾರ್ಟೆಂಟ್ ವಿಷಯ. ಇದೊಂದು ಗೌಡಿ ಸಂಪ್ರದಾಯ ಹೇಳುತ್ತಾರೆ. ಅವಾಗ್ಲೇ ನಾವು ಒಬ್ರೇಗೆ ನಂತರ ಮಾಡುತ್ತೇನೆ ಅನ್ನೋದು ಅದು ಆಗೋ ವಿಷಯ ಅಲ್ಲ ಅಂತ ಹೇಳುತ್ತಾರೆ. ಎರಡನೇ ವಿಷಯ ನಾವು ಥಿಂಕ್ ಮಾಡೋದು, ಕಾಂಟೆಂಪ್ಲೇಟ್ ಮಾಡೋ ವಿಷಯ ಏನು ಅಂದ್ರೆ, ಇದು ಭಕ್ತಿ ಗೋಪಿ ಭಾವ. ಗೋಪಿ ಭಾವದಂದ್ರೆ ಪ್ರೀತಿದಿಂದ ತಿತ್ತೋದು. ದೇ ಆರ್ ದ ಗೋಪೀಸ್ ಕರೆಕ್ಟ್ ಈಚ್ ಒನ್ ಆಫ್ ದೆಮ್ ವಿತ್ ಲವ್ ಅಂತ ಹೇಳುತ್ತಾರೆ. ಇಲ್ಲಿ ಮಾತಿನ ಶೈಲಿ ತುಂಬಾ ಆತ್ಮೀಯವಾಗಿದೆ. ಇಲ್ಲಿ ನೀವು ನೋಡುತ್ತೀರಾ, ಪೋರ್ ಕೊಡಿಯೆ, ಪೂನ್ ಮಹಿಳೆ, ಸೆಲ್ವೆ ಪೆಂಡಾಟಿ ಅಂತ ಈ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇದಂದ್ರೆ ಏನು? ಪ್ರೀತಿದಿಂದ ಕರೆಯುತ್ತಾರೆ. ಬಟ್ ಇದೆಲ್ಲ ಏನಂದ್ರ ಅವ್ರು ತುಂಬಾ ಒಂದು ಅಫೆಕ್ಷನೇಟ್ ಇಂದ ಹೀಗೆ ಕೇಳ್ತಾರೆ. ಯಾಕೆ ಹಿಂಗ್ ಕೇಳ್ತಾರೆ ಅಂದ್ರ, ಏಕಂದ್ರೆ ಕೃಷ್ಣನ ಸೇವೆಯೇ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಂದ್ರ ಅಲ್ಲಿ ಬಂದು ಅರ್ಜೆನ್ಸಿ ನೋಡಿಸ್ತಾ ಇದಾರೆ. ಗೋಪಿ ಭಾವದಲ್ಲಿ ಲವ್ ಬಂದು ಇಟ್ ಈಸ್ ನಾಟ್ ಆಲ್ವೇಸ್ ಸಾಫ್ಟ್, ಅದ್ರೊಳಗೆ ಒಂದು ಅರ್ಜೆನ್ಸಿ. ಯಾಕೆಂದ್ರ ಬಿಕಾಸ್ ದೇ ಸಿ ಯಾವ ಟ್ರಾಜಿಡಿ, ದೇ ಫೀಲ್ ದಟ್ ಮಿಸ್ಸಿಂಗ್ ಕೃಷ್ಣ ಸರ್ವಿಸ್ ಮೂಮೆಂಟ್. ಆ ಕೃಷ್ಣ ಸರ್ವೀಸು ಯಾವ ಕಾರಣದಿಂದನೂ ನಾನ್ ಬಿಡಬಾರ್ದು, ಅದೇ ಅವರಲ್ಲಿ ಆ ತತ್ಪರತೆ ಇರುತ್ತೆ. ಅದಕ್ಕೆ ಅವರು ಈ ವಿಧವಾಗಿ ಇಂಟಿಮೇಟ್ ಆಗಿ ಅವರು ಒಂದೊಂದು ಫ್ರೆಂಡ್ಸ್ ನ ಹಿಂಗೆ ಕರೆಯುತ್ತಾರೆ ಅಂತ ಹೇಳುತ್ತಾರೆ. ಮೂರನೇ ವಿಷಯ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರ, ಹೌ ಟು ಅಪ್ರೋಚ್ ಕೃಷ್ಣ. ಇದು ಕೂಡ ನಮ್ ಈ ಒಂದು ಆಶ್ರಮದಿಂದ ನಾವು ಕಲಿಬಹುದು. ಏನ್ ಹೇಳ್ತಾರೆ, ಆಕ್ಚುಲಾಗೆ ನಮ್ಗೆ ಅರ್ಹತೆ ಇಲ್ಲ ಡೈರೆಕ್ಟ್ ಕೃಷ್ಣನ ನಾವು ಸೇರೋದಕ್ಕೆ. ಸೊ ಕೃಷ್ಣ ಅಪ್ರೋಚ್ ಮಾಡೋದು ಹೇಗೆ? ಅವರು ಡಿಯರೆಸ್ಟ್ ಡಿವೋಟಿ ಮೂಲಕವಾಗಿ ನಾವು ಹೋಗ್ಬೋದು. ಸೊ ಈ ಭಾಷಣದಲ್ಲಿ ಆಂಡಾಳ್ ಏನ್ ಮಾಡ್ತಾರಂದ್ರ, ಶಿ ಈಸ್ ಟ್ರೈನಿಂಗ್ ದ ಸೋಲ್. ಅವರು ಒಂದು ಜೀವಾತ್ಮನ್ನ ಅವ್ರು ಟ್ರೈನ್ ಮಾಡ್ತಾ ಇದಾರೆ. ಹೇಗೆ ನೀನ್ ಈ ಒಂದು ಡಿವೋಟಿ ಸರ್ಕಲ್ ನೀನ್ ಜಾಯಿನ್ ಮಾಡು, ನೀನ್ ಹೊರಗಿರ್ಬೇಡ, ನೀನ್ ಫ್ರೀ ಇಲ್ಲ, ನಾನ್ ಆಮೇಲೆ ಮಾಡ್ತೀನಿ ಅಂತ ಹಾಗೆ ನೀನ್ ಯೋಚಿಸಿದಾಗೆ ನೀನು ಈ ಡಿವೋಟೀಸ್ ಜೊತೆಗ್ ಬಾ, ನೀನು ಸರಿ ನಮ್ ಜೊತೆಗ್ ಸೇರಿ ನೀನು ಮಾಡ್ಬೇಕು ಅಂತ ಶಿ ಈಸ್ ಇನ್ವೈಟಿಂಗ್ ಎವ್ರಿಬಡಿ. ಸೊ ದಿಸ್ ಈಸ್ ಅ ವಂಡರ್ಫುಲ್ ಪಾಯಿಂಟ್ ದಟ್ ಹೇಗೆ ನಮ್ದೊಳಗೆ ಅರ್ಹತೆ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಅರ್ಹತೆ ಇಲ್ಲ. ಸೊ ನಾವು ಹೇಗ್ ಹೋಗ್ಬೋದು? ವಿ ಕ್ಯಾನ್ ಅಪ್ರೋಚ್ ಸುಪ್ರೀಂ ಲಾರ್ಡ್ ಓನ್ಲಿ ಥ್ರೂ ಹಿಸ್ ಡಿಯರೆಸ್ಟ್ ಡಿವೋಟಿ ಅಂತ ಆ ಒಂದು ವಿಷಯನ ಈ ಒಂದು ಆಶ್ರಮದಲ್ಲಿ 11th ಆಶ್ರಮದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಈ ವಿಷಯನ ಹೇಳಿದ್ದಾರೆ. ಅದೇ ಈ ಶ್ರೀ ಸಂಪ್ರದಾಯದಲ್ಲಿ ನಾವು ಹೆಂಗೆ ಹೇಳ್ತೀವಿ, ಲೈಕ್ ಹೌ ದ ಲಾರ್ಡ್ ಸುಪ್ರೀಂ ಲಾರ್ಡ್ ಕೃಷ್ಣ in the mood of Radharani came as Chaitanya Mahaprabhu to distribute the bhakti of Krishna. ಅದೇ ವಿಧವಾಗಿ ಆಂಡಾಳ್ ಅವರು ಗೋಪಿ ಭಾವ, ಶಿ ಇಸ್ ನನ್ ಅದರ್ ದ್ಯಾನ್ ದ ಸುಪ್ರೀಂ ಲಾರ್ಡ್ಸ್ ಕಾನ್ಸಾರ್ಟ್. ಅವ್ರು ಬಂದು ಈ ಆಂಡಾಳ್ ಆಗಿ ಬಂದು ಅವ್ರು ಆಕ್ಚುಲ್ ಆಗಿ ಹೇಗೆ ನಾವು ಕೃಷ್ಣ ಪಡೆಯಬಹುದು ಅಂತ ನಮ್ಗಿದು ಪ್ರಾಕ್ಟಿಕಲಿ ಅವ್ರು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅದೇ ವಿಧವಾಗಿ ಅವ್ರು ಹೇಳೋ ವಿಷಯ ಏನಂದ್ರೆ, ನಾವು ಹೇಗೆ ಥ್ರೂ ದ ಡಿವೋಟೀಸ್ ಹೇಗೆ ತಾಯಿ ಥ್ರೂ ಹೋಗ್ಬೇಕು ಅಂತ ಹೇಳ್ತೀವೋ, ಅದೇ ಶ್ರೀ ಸಂಪ್ರದಾಯದಲ್ಲಿ ಶ್ರೀ ಅಂತ ಅಂತೀವಿ, ಲಕ್ಷ್ಮಿ, ಅದನ್ನ ಅವರು ನಪ್ಪಿನ್ನೈ ಅಂತ ಅಂತಾರೆ. ಸೊ ಶಿ ಇಸ್ ಲೈಕ್ ಅ ಮೀಡಿಯೇಟರ್, ಒಂದು ಕಂಪ್ಯಾಷನೇಟ್ ಮೀಡಿಯೇಟರ್. ಸೊ ಥ್ರೂ ದಟ್ ಮೀಡಿಯೇಟರ್ ಓನ್ಲಿ ವಿ ಕ್ಯಾನ್ ಅಪ್ರೋಚ್ ಸುಪ್ರೀಂ ಲಾರ್ಡ್ ಅಂತ ಇದು ನಮ್ಗೆ ಶ್ರೀ ಸಂಪ್ರದಾಯ ನಮ್ಗೆ ಹೇಳ್ಕೊಡ್ತಾರೆ. ಸೊ ಸೀಕ್ವೆನ್ಸ್ ಹೇಗಿರುತ್ತಂದ್ರೆ, ಫಸ್ಟ್ ಡಿಸಿಪ್ಲಿನ್ ವ್ರತ ಮಾಡ್ಬೇಕು, ಅದಾದ್ಮೇಲೆ ಒಂದು ಕಲೆಕ್ಟಿವ್ ಎಫರ್ಟ್ ಇರ್ಬೇಕು, ಆಮೇಲೆ ನಮ್ಮಲ್ಲಿ ಒಂದು ಯೂನಿಟಿ ಇರ್ಬೇಕು, ಅದಾದ್ಮೇಲೆ ನಾವು ಬಂದು ಥ್ರೂ ಒನ್ ಇಂಟಿಮೇಟ್ ಡಿವೋಟಿ ಆಫ್ ದ ಲಾರ್ಡ್ ನಾವು ಅಪ್ರೋಚ್ ಮಾಡ್ಬೇಕು. ಅವಾಗ್ಲೇ ನಮ್ದು ಟ್ರೂ ಸರ್ವಿಸ್ ಶುರು ಆಗತ್ತೆ ಅಂತ ನಾವ್ ಈ ಆಶ್ರಮದಲ್ಲಿ ನಾವಿದು
ಅರ್ಥ ಮಾಡ್ಕೊಳ್ಬಹುದು. ಸೊ ಈ ಆಶ್ರಮದಲ್ಲಿ you can, what the most important aspect in this particular ashram is, Andal is teaching us how we can gain access to Vaikunta. ಅದು ನಾವು ಈ ವಿಧವಾಗಿ ಹೋಗ್ಬೋದು ಅಂತ ನಾವ್ ಈ ವಿಷಯನ ನಾವ್ ಇದ್ರೊಳಗೆ ಅರ್ಥ ಮಾಡ್ಕೊಬಹುದು. ಈ ವಿಷಯ ನಾವು ಶರಣಾಗತಿಯ 6 limbs ಜೊತೆ ಕೂಡ ನಾವು ಇದನ್ನ ಕನೆಕ್ಟ್ ಮಾಡ್ಬೋದು. ಬಟ್ ನಮ್ಗೆ ಟೈಮ್ ಇಲ್ಲ, ಅದಕ್ಕಾಗಿ ನಾನು ಇಲ್ಲೇ I end my session here, and I'm extremely thankful to the entire team, especially to our Amrita Padma Mata, for giving me a wonderful opportunity that I was able to say something, glorify about Antaranta. Nan Helita, I end my session here, so that I'm also maintaining my time, 6:15 time. So I thought that I should also be careful about my timing as well. Hare Krishna Mata, pranams. ಹರೇ ಕೃಷ್ಣ ಮಾತಾಜಿ, ಹರಿವು ತುಂಬಾ ಧನ್ಯವಾದಗಳು ಮಾತಾಜಿ. ತುಂಬಾ ಸೊಗಸಾಗಿ ಆಂಡ್ರಾಳ್ ನಾಚಿಯರ್ ಅವರು ರಚಿಸಿರುವ 11th ಪಾಶುರಂನ ತುಂಬಾ ಸೊಗಸಾಗಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದೀರಾ. ಯಾರಿಗಾದ್ರೂ ಏನಾದ್ರು ಹೇಳಲಿಕ್ಕಿದ್ರೆ ಮತ್ತೆ ಏನಾದ್ರು ಮಾತಾಜಿ ಹತ್ರ ಕ್ವಶನ್ ಕೇಳೋದಿದ್ರೆ ಪ್ಲೀಸ್ ಅನ್ಮ್ಯೂಟ್ ಮಾಡಿ ಮಾತಾಜಿ ಅವ್ರ ಹತ್ರ ಕೇಳಿ. ಮತ್ತೆ ನಿಮ್ಮ ಅಸೋಸಿಯೇಷನ್ ಮಾತಾಜಿ, ನೀವು ಅಸೋಸಿಯೇಷನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಮಾತಾಜಿ. Extremely thankful to each one of you and to the entire audience, devotees who are there in this on the call today. ತುಂಬಾ thanks. ಜೈ ಗೋವಿಂದ್ ಪ್ರಭು. ಮಾಧವ ಮಾತಾಜಿ ಹೇಳ್ತೀನಿ. ಹರೇ ಬಹಳ ಚೆನ್ನಾಗಿತ್ತು ಮಾತಾಜಿ, ಬಹಳ ಶುದ್ಧ ಕನ್ನಡ ಮಾತಾಡಿ, ಬಾರಿ ಖುಷಿ ಆಯ್ತು ಕೇಳಿ ಮಾತಾಜಿ. ಥ್ಯಾಂಕ್ಸ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಟ್ರೈ ಮಾಡಿದೆ ಪ್ರಭುಜಿ, ಐ ವಾಸ್ ಜಸ್ಟ್ ಟ್ರೈಯಿಂಗ್, ದಟ್ಸ್ ಆಲ್ ಪ್ರಭುಜಿ. Wonderful, very successful. Hare Krishna. Hare Krishna. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮ್ಸ್ ಮಾತಾ. ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ, ಈ ಮಾತಾಜಿ ಅವ್ರದ್ದು ನಂಗೆ ಇವತ್ತು ಕನ್ನಡದಲ್ಲಿ ಕೇಳಕ್ಕೆ ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಮಾತಾಜಿ ಅವ್ರು ಹೇಳಿದ್ದು ಏನ್ ಹೇಳಿದ್ರು, ನಾವೆಲ್ಲರೂ ಜೊತೆಗೂಡಿನೇ ನಾವು ಮಾಡಕ್ ಸಾಧ್ಯ, ಒಬ್ಬರೇ ಆಗಿ ನಾವು ಭಕ್ತಿ ಮಾಡಕ್ ಸಾಧ್ಯ ಇಲ್ಲ ಅನ್ನೋದನ್ನ ಶ್ರೀ ಸಂಪ್ರದಾಯದಿಂದ ಕೌಡಿಯ ವೈಷ್ಣವ ಸಂಪ್ರದಾಯಕ್ಕೆ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿ ಹೇಳಿದ್ರಿ ಮಾತಾಜಿ. ಇದರಲ್ಲಿ ಟೇಕ್ ಅವೇ ಪಾಯಿಂಟ್ಸ್ ತುಂಬಾನೇ ಇದೆ. ಸೊ ಈ ಒಂದು ವಂಡರ್ಫುಲ್ ಇವತ್ತು ಕೊಟ್ಟಿದ್ದು ತುಂಬಾ ಅದ್ಭುತವಾದ ನೀವು ಕ್ಲಾಸ್ನ ಕೊಟ್ರಿ ನಮ್ಮೆಲ್ರಿಗೂ. ಇದು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ ಮಾತಾಜಿ. ತುಂಬಾನೇ ಧನ್ಯವಾದ ಮಾತಾ. ಹರಿ ಬೋಲ್. ಥ್ಯಾಂಕ್ ಯು ಮಾತಾ. ನಾವು ಕೆಲಸ ಥ್ರೂ ಅವರ್ ವರ್ಕ್ ನಾವೆಲ್ಲಾ ಕೆಲಸನೂ ಕೃಷ್ಣ ಸೆಂಟರ್ಡ್ ಮಾಡಬೇಕು, ಅದೊಂದು ಆಸ್ಪೆಕ್ಟ್. ಎರಡನೇದು ದಟ್ ನಾವು ಕೋಆಪರೇಟಿವ್ ಆಗಿ ಮಾಡ್ಬೇಕು, ಎಲ್ರ ಜೊತೆಗೆ ಮಾಡ್ಬೇಕು. ಮೂರನೇದ್ ವಿಷಯ ನಮ್ ಸ್ವಂತವಾಗಿ ನಾವು ದೇವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅದು ನಾವು ಒಂದು ಭಕ್ತರ ಮೂಲಕವಾಗಿ ನಾವು ಹೋಗ್ಬೋದು ಅಂತ ಈ 3 ಆಸ್ಪೆಕ್ಟ್ಸ್ ಈ ಒಂದು ಪಾಶ್ರಮಲ್ಲಿ ಹೈಲೈಟ್ಸ್. ಆಕ್ಚುಲ್ ಆಗಿ ಇದು ನಮ್ಗೆ ಆಂಡಲ್ ಅವರು ನಮ್ಗೆ ಹೇಳ್ಕೊಡ್ತಾರೆ ಥ್ರೂ ಈ ಪಾಶ್ರ 11th. ಸೊ ಇದು ಆಕ್ಚುಲ್ ಟರ್ನಿಂಗ್ ಪಾಯಿಂಟ್. 11 to 15 ಅಲ್ಲಿ ಇದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಮ್ಗೆ ಹೇಳುತ್ತಾರೆ. ಎಸ್ಪೆಷಲಿ ಇವತ್ತೇ ಗೊತ್ತಾಯ್ತು ನನಗೆ, ಎಷ್ಟು ಚೆನ್ನಾಗಿ ವಿಭಾಗ ಮಾಡಿ ಹೇಳಿದ್ರಿ. 1 to 7 ಅನ್ಸುತ್ತೆ, 3 ಭಾಗಗಳನ್ನ ಹೇಳಿದ್ರಿ. ಫಸ್ಟ್ 1 to 5. ಸಂಬಂಧ, ಅಭಿಧೇಯ, ಪ್ರಯೋಜನ ಆ ತರ ಇತ್ತು ಅಂತ ಕಾಣಿಸುತ್ತೆ. ಸೊ ವೆರಿ ನೈಸ್ಲಿ ಯು ಹ್ಯಾವ್ ಎಕ್ಸ್ಪ್ಲೈನ್ ಮಾಡಿದ. ಥ್ಯಾಂಕ್ ಯು. ಹರೇ ಕೃಷ್ಣ. ಅದಕ್ಕೆ ಫಸ್ಟ್ ನಾವು ವ್ರತ ಮಾಡೋದು ಅದು ಇಂಪಾರ್ಟೆಂಟ್. ಅದಾದ್ಮೇಲೆ ಇದು ಕಲೆಕ್ಟಿವ್ ಎಫರ್ಟ್, ಹ್ಯೂಮಿಲಿಟಿ ಅದಾದ್ಮೇಲೆ. ಸೊ ಇಫ್ ಯು ಸಿ ಇನ್ ದಟ್ ಆಸ್ಪೆಕ್ಟ್, ಇಟ್ ಈಸ್ ಸಂಬಂಧ, ಅಭಿಧೇಯ, ಪ್ರಯೋಜನ. ದಟ್ ಈಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಹೋಲ್ 30 ಪಾಶ್ರಮ್ಸ್. ಫೈನಲಿ ಶರಣಾಗತಿ ಅದ್ ಮಾಡಿದ್ಕೆ ಏನ್ ಪ್ರಯೋಜನ, 30th ಫಲಸ್ಥಿತಿ ನಮ್ಗೆ ಹೇಳಿದ್ರು. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಹರೇ ಯು ಮಾತಾ. ಹರೇ ಕೃಷ್ಣ. ವಿ ವಾಂಟ್ ಟು ಹಿಯರ್ ಮೋರ್ ಅಂಡ್ ಮೋರ್ ಮಾತಾಜಿ. ನಿಮ್ಮ ಒಂದು ಇದನ್ನ ಕನ್ನಡದಲ್ಲಿ ನಮ್ಗೆ ಇನ್ನೂ ಬಂದು ಹೇಳ್ಬೇಕು ಅಂತ, ನಾವೆಲ್ರಿಗೂ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀವಿ ಮಾತಾಜಿ. ಹರೇ ಕೃಷ್ಣ. Thank you, Mata. Thanks for encouraging words. ಎಲ್ರಿಗೂ ನಂದು thanks for your support and encouraging words. Hare Krishna.
ಹರೇ ಕೃಷ್ಣ ಮಾತಾಜಿ. ಆ ತುಂಬಾ ದಂಡವತ್ ಪ್ರಣಾಮ್ಸ್ ಮಾತಾಜಿ. ತುಂಬಾ ಚೆನ್ನಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಆ ನಿಮ್ಮ ಅಸೋಸಿಯೇಷನ್ ಹೀಗೆ ನಾವು ಹೆಚ್ಚು ಬಯಸ್ತೇವೆ ಮಾತಾಜಿ. ಮತ್ತೆ ಕನ್ನಡ ಕೂಡ ತುಂಬಾ ಎಲ್ಲರೂ ಹೇಳಿದಾಗೆ ಕನ್ನಡ ನಿಮ್ದು ಸುಮಧುರವಾಗಿತ್ತು. ಎಸ್ಪೆಷಲಿ ಯುವರ್ ಸ್ವೀಟ್ ವಾಯ್ಸ್ ಅಂಡ್ ರಿಯಲಿ ಯು ಆರ್ ವೆರಿ ಸ್ವೀಟ್ ಮಾತಾಜಿ ಆಲ್ಸೋ. ಥ್ಯಾಂಕ್ ಯು. ಅಂಡ್ ಮಾತಾಜಿ, ಐ ಥಿಂಕ್ ಎಲ್ಲರೂ ಅವರ ಇದ್ ಮಾಡಿದ್ದಾರೆ. ಸೊ ನಾವೀಗ ಮೇನ್ ರೂಮ್ಗೆ ಹೋಗೋಣ. ಮಾತಾ. ಥ್ಯಾಂಕ್ ಯು ಮಾತಾ. ವೈಷ್ಣವ ಪ್ರಣಾಮ್. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತಕೋಟಿ ವೈಷ್ಣವ ಭಕ್ತವೃಂದ ಕಿ ಜೈ. ಶಿಲ ಪ್ರಭುಪಾದ ಕಿ ಜೈ. ಥ್ಯಾಂಕ್ ಯು ಮಾತಾಜಿ. ದಂಡವತ್ ಪ್ರಣಾಮ್ಸ್. ಹರೇ ಕೃಷ್ಣ. ಮಾತಾ. ಹರೇ ಕೃಷ್ಣ.